ನಮಸ್ಕಾರ ಸ್ನೇಹಿತರೆ, ಲಾಲಿತೆಯ ಶ್ರೀಯ ಇನ್ನೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಕೇರಳ ಮತ್ತು ತಮಿಳುನಾಡಿನ ಮಧ್ಯದಲ್ಲಿ ಒಂದು ಡ್ಯಾಮನ್ನು ನಿರ್ಮಿಸಲಾಗಿದೆ. ಈ ಡ್ಯಾಮ್ನ ಹೆಸರು ಮುಲ್ಲಾಪೆರಿಯಾರ್ ಡ್ಯಾಮ್. ಈ ಡ್ಯಾಮನ್ನು ಕಟ್ಟಿ ಇಂದಿಗೆ ಸರಿಸುಮಾರು 126 ವರ್ಷಗಳಾಗಿದೆ. ಈ ಡ್ಯಾಮನ್ನು 1895ರಲ್ಲಿ ಬ್ರಿಟಿಷರು ನಮ್ಮ ದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಬ್ರಿಟಿಷರೇ ನಿರ್ಮಿಸಿದರು. ಆದರೆ ಈ ಡ್ಯಾಮ್ನ ಬಗ್ಗೆ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಡ್ಯಾಮ್ ಈಗ ಅವನತಿಯ ಅಂತ್ಯದಲ್ಲಿದೆ. ಹೌದು, ಪ್ರತಿಯೊಂದು ಡ್ಯಾಮ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅವು ಒಂದಲ್ಲ ಒಂದು ದಿನ ಅವನತಿಯನ್ನು ಹೊಂದಲೇಬೇಕು. ಆದರೆ ಈ ಡ್ಯಾಮ್ ಏನಾದರೂ ಅವನತಿಯನ್ನು ಹೊಂದಿದರೆ ಅಂದರೆ ಯಾವತ್ತಾದರೂ ಒಂದು ದಿನ ಒಡೀತು ಅಂತಂದರೆ ಒಂದಲ್ಲ ಎರಡಲ್ಲ ಸರಿಸುಮಾರು 35 ಲಕ್ಷ ಜನರ ಸಾವಾಗುತ್ತೆ ಸ್ನೇಹಿತರೆ. ಈ ಕಾರಣಕ್ಕಾಗಿ ಈ ಡ್ಯಾಮ್ ಹೊಡೆಯೋದಕ್ಕೂ ಮುಂಚಿತವಾಗಿಯೇ ಈ ಡ್ಯಾಮ್ನ ಜಾಗದಲ್ಲಿ ಇನ್ನೊಂದು ಹೊಸ ಡ್ಯಾಮನ್ನು ನಿರ್ಮಾಣ ಮಾಡಬೇಕು. ಇಲ್ಲವಾದರೆ 35 ಲಕ್ಷ ಜನರ ಸಾವಾಗುತ್ತೆ. ಯಾಕಂದರೆ ಅದು ಕೇರಳ ಮತ್ತು ತಮಿಳುನಾಡಿನ ಮಧ್ಯದಲ್ಲಿ ಇರುವಂತಹ ಕಾರಣದಿಂದಾಗಿ ಈ ಡ್ಯಾಮ್ನ ಅಂಡರ್ 5 ಜಿಲ್ಲೆಗಳು ಬರ್ತವೆ. ಈ ಡ್ಯಾಮ್ ಏನಾದರೂ ಹೊಡೆದೋದ್ರೆ ಆ 5 ಜಿಲ್ಲೆಯಲ್ಲಿರುವಂತಹ ಎಲ್ಲ ಜನರು ಸಹ ಸಾವನ್ನಪ್ತಾರೆ. ಪ್ರವಾಹದ ಭೀತಿ ಬಹಳಷ್ಟು ಭೀಕರವಾಗಿರುತ್ತೆ ಮತ್ತು ನಮ್ಮ ಭಾರತಕ್ಕೆ ಆವತ್ತಿನ ದಿನ ಕರಾಳ ರಾತ್ರಿ ಆಗಲಿದೆ ಸ್ನೇಹಿತರೆ. ಈ ಡ್ಯಾಮ್ನಲ್ಲಿ ಈಗ ಪ್ರಸ್ತುತ 53,000 ಕೋಟಿ ಗ್ಯಾಲನ್ಸ್ ನೀರಿದೆ. ಇದು ತಮಿಳುನಾಡಿನ ಕೆಲವು ಜಿಲ್ಲೆಗಳಿಗೆ ಜೀವನಾಡಿ ಅಂತಲೂ ಕರೆಸಿಕೊಳ್ಳುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ನೋಡೋದಾದರೆ ನಮ್ಮ ದೇಶದಲ್ಲಿ ಇದುವರೆಗೂ ಎಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದಾರಲ್ವ, ಆ ಎಲ್ಲ ಡ್ಯಾಮ್ಗಳು ಸಹ ಏನಿಲ್ಲ ಅಂತಂದರೂ ಬರೀ 50 ವರ್ಷಗಳವರೆಗೂ ಮಾತ್ರ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ. ಆದರೆ ಈ ಡ್ಯಾಮ್ ಏನಿದೆ ಇದು ಅದರ 3 ಪಟ್ಟು ಜಾಸ್ತಿ ವರ್ಷಗಳಿಂದಲೂ ಸಹ ನೀರನ್ನು ಹಿಡಿದಿಟ್ಕೊಳ್ತಾ ಬಂದಿದೆ. ಈ ಡ್ಯಾಮ್ನಲ್ಲಿ ಈಗ ಕ್ರ್ಯಾಕ್ಸ್ ಕಾಣಿಸ್ಕೊಂಡು ಈಗ ಅದರ ಅವನತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತೇಳಿ ಅಂದ್ಕೋಬೇಡಿ ಸ್ನೇಹಿತರೆ. ಯಾಕಂದರೆ ಈ ಡ್ಯಾಮ್ಗೆ ಯಾವತ್ತು 80 ವರ್ಷ ಸಂಪೂರ್ಣವಾಯಿತೋ ಅಂದೇ ಈ ಡ್ಯಾಮ್ನಲ್ಲಿ ಬಿರುಕುಗಳು ಕಾಣಿಸ್ಕೊಳ್ತಾ ಹೋದವು. ಅಂದಿನಿಂದಲೂ ಸಹ ಕೇರಳ ಮತ್ತು ತಮಿಳುನಾಡಿನ ನಡುವೆ ಈ ಡ್ಯಾಮನ್ನು ಇಟ್ಕೊಂಡು ಜಗಳವೇ ನಡೀತಾ ಇದೆ. ಈ ಡ್ಯಾಮ್ನ ಮೇಲೆ ಇದುವರೆಗೂ ಸಹ UNA, IIT ರೂಡ್, ಕೇರಳ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ನೇಷನ್ ಲಾಯರ್ಸ್ ಅಸೋಸಿಯೇಷನ್ಸ್ ಈ ಎಲ್ಲ ಸಂಸ್ಥೆಗಳು ಸಹ ಈ ಡ್ಯಾಮ್ನ ಮೇಲೆ ಸಂಶೋಧನೆಯನ್ನು ಮಾಡಿದ್ದಾರೆ ಮತ್ತು ಸತತವಾಗಿ ಇಂದಿಗೂ ಸಹ ಸಂಶೋಧನೆಯನ್ನು ಮಾಡ್ತಾನೇ ಇದ್ದಾರೆ. ಇದರ ಜೊತೆಗೆ IIF ರೂಡ್ನವರು ಈ ತಮಿಳುನಾಡು ಮತ್ತು ಕೇರಳದ ಮಧ್ಯದ ಜಾಗದಲ್ಲಿ ಅಂದರೆ ಈಗ ಈ ಮುಲ್ಲಾಪೆರಿಯಾರ್ ಡ್ಯಾಮ್ ಇರುವಂತಹ ಸ್ಥಳದಲ್ಲಿ 6.5 ರೆಕ್ಟರ್ನಷ್ಟು ಪ್ರಮಾಣದ ಒಂದು ಭೂಕಂಪವಾಗಲಿದೆ. ಆ ಭೂಕಂಪ ಏನಾದರೂ ಆದರೆ ಈ ಡ್ಯಾಮ್ ಹೊಡೆದೋಗುತ್ತೆ ಅಂತೇಳಿ IIF ರೂಡ್ ಸಂಸ್ಥೆಯು ಈ ಒಂದು ಸಂಶೋಧನೆಯನ್ನು ಬಿಚ್ಚಿಡ್ತು. ಆಗಿನಿಂದ ಇಂದಿನವರೆಗೂ ಸಹ ಕೇರಳ ಮತ್ತು ತಮಿಳುನಾಡಿನ ನಡುವೆ ಈ ಒಂದು ವಿಷಯವನ್ನು ಇಟ್ಕೊಂಡು ಜಗಳ ಆಗ್ತಾನೇ ಇದೆ ಸ್ನೇಹಿತರೆ. ಈ ಡ್ಯಾಮ್ನಲ್ಲಿ ಸರಿಸುಮಾರು 53,000 ಕೋಟಿಯಷ್ಟು ಗ್ಯಾಲನ್ಸ್ ನೀರಿದೆ. ಒಂದು ವೇಳೆ ಈ ಡ್ಯಾಮ್ ಏನಾದರೂ ಹೊಡೆದೋದ್ರೆ ಕೇವಲ ಇದು ಒಂದು ಡ್ಯಾಮ್ ಮಾತ್ರ ಹೊಡೆದು ಹೋಗೋದಿಲ್ಲ. ಇದರ ಜೊತೆಗೆ ಇಡುಕ್ಕಿ ಡ್ಯಾಮ್, ಚೀರುತಾಯಿ ಡ್ಯಾಮ್, ಕುಲುಮಾವ ಡ್ಯಾಮ್ ಈ 3 ಡ್ಯಾಮ್ಗಳು ಸಹ ಇದರ ಜೊತೆಗೆ ಹೊಡೆದು ಹೋಗುತ್ತೆ. ಅದರಲ್ಲೂ ಸಹ ಈ ಇಡುಕ್ಕಿ ಡ್ಯಾಮ್ ಅಂತೂ ನಮ್ಮ ಏಷ್ಯಾದ ನಂಬರ್ 1 ಲಾರ್ಜೆಸ್ಟ್ ಡ್ಯಾಮ್ ಆಗಿದೆ ಸ್ನೇಹಿತರೆ. ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಸಹ ಕೇರಳ ಮತ್ತು ತಮಿಳುನಾಡಿನ CMಗಳಿಬ್ಬರೂ ಸಹ ಡ್ಯಾಮ್ನ ಮೇಲೆ ಕೆಲಸವನ್ನು ಮಾಡದೆ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡಿಕೊಂಡು ಜಗಳ ಮಾಡ್ತಾ ಇದ್ದಾರೆ. ಕೇರಳ ಮತ್ತು ತಮಿಳುನಾಡಿನವರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಡ್ಯಾಮನ್ನು ರಿಪೇರಿ ಮಾಡದೆ ಹೋದರೆ ಗುಜರಾತ್ನ ಮೂರಬಾಯಿ ಡ್ಯಾಮ್ ಹೊಡೆದು ಯಾವ ರೀತಿಯಾಗಿ 25,000 ಜನರು ಸಾವನ್ನಪ್ಪಿದ್ರೋ ಅದೇ ರೀತಿಯ ಭೀಕರ ಪ್ರವಾಹ ಕೇರಳ ಮತ್ತು ತಮಿಳುನಾಡಿನ ಮಧ್ಯ ಆಗಲಿದೆ ಸ್ನೇಹಿತರೆ. ಈ ಡ್ಯಾಮನ್ನು ನಿರ್ಮಾಣ ಮಾಡಿರೋದೇ ಒಂದು ರೋಚಕ ಕಥೆಯಾಗಿದೆ ಸ್ನೇಹಿತರೆ. 1980ರ ದಶಕದಲ್ಲಿ ಮದುರೈ, ತೇನಿ, ಶಿವಗಂಗಾ, ರಾಮನಾಥಪುರಂ ಮತ್ತು ದಿಂಡಿಗಲ್ ಈ 5 ಊರುಗಳು ನೀರಿಲ್ಲದೆ ತತ್ತರಿಸಿ ಹೋಗಿದ್ವು. ಆಗ ಇದ್ದಂತಹ ಮದ್ರಾಸ್ ಪ್ರೆಸಿಡೆನ್ಸಿ ಟ್ರಾವನ್ಕೋರ್ ಸಾಮ್ರಾಜ್ಯದ ರಾಜನ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಟ್ರಾವನ್ಕೋರ್ ರಾಜನ ಜೊತೆ ಯಾಕೆ ಮಾತುಕತೆಯನ್ನು ನಡೆಸ್ತಾರೆ ಅಂತಂದರೆ, ಈ ಒಂದು ಪ್ರದೇಶ ಈಗ ಈ ಡ್ಯಾಮನ್ನು ಏನು ಕಟ್ಟಿದಾರಲ್ವ ಈ ಪ್ರದೇಶ ಆಗ ಟ್ರಾವನ್ಕೋರ್ ಸಾಮ್ರಾಜ್ಯದ ರಾಜನ ಅಧೀನದಲ್ಲಿತ್ತು. ಈ ಕಾರಣಕ್ಕಾಗಿ ಟ್ರಾವನ್ಕೋರ್ ಸಾಮ್ರಾಜ್ಯದ ರಾಜನಾದಂತಹ ಮೂಲಂ ತಿರುನಾಲ್ ಮರಾಠದ ವರ್ಮನ್ ಈ ರಾಜನ ಜೊತೆಗೆ ಮಾತುಕತೆಯನ್ನು ನಡೆಸಿ ಮದ್ರಾಸ್ ಪ್ರೆಸಿಡೆನ್ಸಿ ಆಗಿನ ಕಾಲದಲ್ಲಿಯೇ 3,500 ಹೆಕ್ಟೇರ್ ಪ್ರದೇಶವನ್ನು 999 ವರ್ಷಗಳವರೆಗೆ ಲೀಸ್ಗೆ ತೆಗೆದುಕೊಳ್ತು.
ಈ ಒಪ್ಪಂದದ ನಂತರ ಆ ಜಾಗದಲ್ಲಿ ಮುಲ್ಲಪೆರಿಯಾರ್ ಡ್ಯಾಮನ್ನು ನಿರ್ಮಾಣ ಮಾಡಿ, ಈ ಡ್ಯಾಮನ್ನು ನಿರ್ಮಾಣ ಮಾಡುವಾಗ ಮತ್ತು ಈ ಡ್ಯಾಮ್ ನಿರ್ಮಾಣವಾದ ನಂತರವೂ ಸಹ ಕೇರಳ ಮತ್ತು ತಮಿಳುನಾಡಿನ ಮಧ್ಯೆ ಜಗಳವನ್ನು ಮಾತೇ ಇರಲಿಲ್ಲ. ಆದರೆ 1979ರಲ್ಲಿ ಒಂದು ಭೂಕಂಪವಾಗುತ್ತೆ. ಈ ಭೂಕಂಪವಾದ ನಂತರ ಈ ಮುಲ್ಲಪೆರಿಯಾರ್ ಡ್ಯಾಮ್ನಲ್ಲಿ ಬಿರುಕುಗಳು ಕಾಣಿಸ್ಕೊಳ್ತವೆ. ಆ ಬಿರುಕುಗಳನ್ನು ನೋಡಿ ಕೇರಳ ಸರ್ಕಾರವು ಆಗಿನ ಕಾಲದಲ್ಲಿಯೇ 26 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಆ ಡ್ಯಾಮಿಗೆ ಹತ್ತಿಕೊಂಡು ಒಂದು ಅಡ್ಡಗೋಡೆಯನ್ನು ನಿರ್ಮಾಣ ಮಾಡಿತು. ಅದು ಕೂಡ ಕೇರಳದ ಜನರ ಬೇಡಿಕೆಯ ಮೇರೆಗೆ. ಇದಾದ ಮೇಲೆ ಕೇರಳದವರು ಅಂದ್ಕೊಂಡ್ರು, ಈ ಡ್ಯಾಮ್ನ ಅವಶ್ಯಕತೆ ನಮಗಿಲ್ಲ, ತಮಿಳುನಾಡಿಗೆ ಜಾಸ್ತಿ ಇರೋದು, ಇದರ ಕೆಲಸವನ್ನು ನಾವೇಕೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನೀವೇ ಈ ಡ್ಯಾಮ್ನ ಉಸ್ತುವಾರಿಯನ್ನು ವಹಿಸ್ಕೊಳ್ಳಿ ಅಂತ ಕೇರಳ ತಮಿಳುನಾಡಿಗೆ ಹೇಳುತ್ತೆ. ಕೇರಳ ಹೇಳಿದ ನಂತರ ತಮಿಳುನಾಡು ಸಹ ಪ್ರತಿ ವರ್ಷವೂ ಈ ಡ್ಯಾಮ್ನ ರಿಪೇರಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿದೆ. ಆದರೂ ಸಹ ಈ ಡ್ಯಾಮನ್ನು ಇಟ್ಕೊಂಡು ಕೇರಳ ಮತ್ತು ತಮಿಳುನಾಡು ಇಂದಿಗೂ ಸಹ ಜಗಳವನ್ನು ಮಾಡ್ತಾನೆ ಇದ್ದಾವೆ. ಕೇರಳದವರು ಹೇಳ್ತಾ ಇದ್ದಾರೆ, ನೀವೆಷ್ಟೇ ರಿಪೇರಿ ಮಾಡಿಸಿದ್ರು ಸಹ ಆ ಡ್ಯಾಮ್ನ ಅವನತಿ ಸಮೀಪಕ್ಕೆ ಬಂದಿದೆ, ಇದರಿಂದ ಕೇರಳದ ಜನರಿಗೆ ಬಹಳಷ್ಟು ತೊಂದರೆಯಾಗುತ್ತೆ. ಅದಕ್ಕಾಗಿ ಈ ಡ್ಯಾಮನ್ನು ಹೊಸದಾಗಿ ನಿರ್ಮಾಣ ಮಾಡಿ, ಇಲ್ಲ ಅಂದರೆ ಈ ಡ್ಯಾಮ್ನಲ್ಲಿರುವಂತಹ ನೀರನ್ನಾದರೂ ಕಡಿಮೆ ಮಾಡಿ ಅಂತೇಳಿ ಕೇರಳ 2 ಡಿಮ್ಯಾಂಡನ್ನು ತಮಿಳುನಾಡಿನ ಮುಂದೆ ಇಟ್ಟಿದೆ. ತಮಿಳುನಾಡು ಈ 2 ಡಿಮ್ಯಾಂಡ್ಗಳನ್ನು ಸಹ ನಿರಾಕರಿಸ್ತಾ ಇದೆ. ಯಾಕಂದರೆ ಡ್ಯಾಮ್ನಲ್ಲಿ ಇರುವಂತಹ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿದರೆ ತಮಿಳುನಾಡಿನಲ್ಲಿ ಇರುವಂತಹ ಈ ಊರುಗಳಿಗೆ ನೀರಿನ ಕೊರತೆ ಹೆಚ್ಚಾಗುತ್ತೆ. ಹೊಸ ಡ್ಯಾಮನ್ನು ನಿರ್ಮಾಣ ಮಾಡಿ ಅಂತೇನಾದರೂ ಕೇರಳಕ್ಕೆ ಹೇಳಿದರೆ, ಮದ್ರಾಸ್ ಒಪ್ಪಂದ ಏನಾಗಿತ್ತಲ್ಲ ಆ ಪ್ರದೇಶವನ್ನು ಬಿಟ್ಟು ಕೇರಳದ ಗಡಿಯ ಒಳಗಡೆನೇ ಹೊಸ ಡ್ಯಾಮನ್ನು ನಿರ್ಮಾಣ ಮಾಡ್ತಾರಂತೆ. ಹಾಗೇನಾದರೂ ಕೇರಳ ಹೊಸ ಡ್ಯಾಮನ್ನು ಕೇರಳದ ಒಳಗಡೆನೇ ನಿರ್ಮಾಣ ಮಾಡಿದ್ರೆ ಅದರ ಸಂಪೂರ್ಣ ಒಡೆತನವನ್ನು ಕೇರಳವೇ ವಹಿಸಿಕೊಳ್ಳುತ್ತೆ ಮತ್ತು ತಮಿಳುನಾಡಿಗೆ ಅದರ ಒಡೆತನ ಇರೋದಿಲ್ಲ. ಇದರಿಂದ ಕೇರಳ ಯಾವಾಗ ನೀರು ಬಿಡುತ್ತೋ ಆವಾಗ ಮಾತ್ರ ತಮಿಳುನಾಡಿನವರು ನೀರನ್ನು ಕಾಣಬೇಕಾಗುತ್ತೆ. ಮತ್ತು ಪ್ರತಿ ವರ್ಷವೂ ಸಹ ಈ ಒಂದು ಡ್ಯಾಮ್ನ ಮೂಲಕ ಸರಿಸುಮಾರು 1000 ಕೋಟಿ ರೂಪಾಯಿಯಷ್ಟು ವೆಚ್ಚದ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡಲಾಗುತ್ತೆ. ಇದು ಸಹ ಕೇರಳದ ಅಧೀನಕ್ಕೆ ಹೋಗ್ಬಿಡುತ್ತೆ. ಈ 2 ಕಾರಣಗಳಿಂದಾಗಿ ತಮಿಳುನಾಡು ಈ ಒಪ್ಪಂದಕ್ಕೆ ಒಪ್ಪಿಕೊಳ್ತಾ ಇಲ್ಲ. ಅದೇನೇ ಇರಲಿ ಸ್ನೇಹಿತರೆ, ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮುಗ್ಧ ಜನರ ಜೀವದ ಜೊತೆ ಆಟವನ್ನು ಆಡಬಾರ್ದು. ಆದಷ್ಟು ಬೇಗ ತಮಿಳುನಾಡು ಮತ್ತು ಕೇರಳ ಒಪ್ಪಂದವನ್ನು ಮಾಡಿಕೊಂಡು ಒಂದು ಹೊಸ ಡ್ಯಾಮನ್ನು ನಿರ್ಮಾಣ ಮಾಡುವಂತಾಗಲಿ. ಇಲ್ಲವಾದರೆ ಎಷ್ಟೋ ಮುಗ್ಧ ಜನರ ಸಾವಾಗುತ್ತೆ. ಇದು ಭಾರತದ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗುತ್ತೆ. ಈ ರೀತಿಯಾಗಿ ಆಗದೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.